ನಮಸ್ಕಾರ ಸ್ನೇಹಿತರೆ, ನಮ್ಮ ಕಳೆದ ವಿಡಿಯೋದಲ್ಲಿ ನಾವು ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ನಡೆದ ಕೆಲವು ಜಾಗತಿಕ ಘಟನೆಗಳ ಬಗ್ಗೆ ಮಾತನಾಡಿದೆವು. ಆದರೆ ಆ ಚರ್ಚೆ ಅಲ್ಲಿಗೆ ಮುಗಿಯುವುದಿಲ್ಲ. ಒಬ್ಬ ಭಾರತೀಯನಾಗಿ ನಮ್ಮ ದೇಶದ ಹಿತದೃಷ್ಟಿಯಿಂದ ಇತಿಹಾಸವನ್ನು ನೋಡಿದಾಗ ನಮಗೆ ಕೆಲವು ಹೊಸ ಸತ್ಯಗಳು ಕಾಣಿಸುತ್ತವೆ. ಪಶ್ಚಿಮದ ದೇಶಗಳು ಬರೆದ ಇತಿಹಾಸವೇ ಬೇರೆ, ಆದರೆ ವಾಸ್ತವ ಮಗ್ಗಲುಗಳೇ ಬೇರೆ ಇರಬಹುದು. ನಮ್ಮ ಇತಿಹಾಸಕಾರರು ಪಶ್ಚಿಮದ ಬರಹಗಾರರ ದೃಷ್ಟಿಕೋನವನ್ನೇ ನಮಗೂ ದಾಟಿಸುತ್ತಾ ಬಂದಿದ್ದಾರೆ. ಬ್ರಿಟಿಷರ ಆಡಳಿತದಲ್ಲಾದ ಸಾವು ನೋವುಗಳನ್ನು ಮರೆಮಾಚಿ ಕೇವಲ ಇತರರನ್ನು ಮಾತ್ರ ವಿಲನ್ ಎಂದು ಚಿತ್ರಿಸುವುದು ಎಷ್ಟು ಸರಿ? ಇವತ್ತು ನಾವು ಯಾವುದೇ ಪೂರ್ವಾಗ್ರಹವಿಲ್ಲದೆ ಕೇವಲ ಸತ್ಯದ ವಿವಿಧ ಮಗ್ಗಲುಗಳ ಬಗ್ಗೆ ಚರ್ಚೆ ಮಾಡೋಣ. ಇಂದಿಗೂ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಯುರೋಪಿನ ಯುದ್ಧಗಳು ಮತ್ತು ಅಲ್ಲಿನ ನಾಯಕರ ತಪ್ಪುಗಳ ಬಗ್ಗೆ ಪುಟಗಟ್ಟಲೆ ಓದಿಸಲಾಗುತ್ತದೆ. ಆದರೆ ನಮ್ಮ ದೇಶದ ದೃಷ್ಟಿಕೋನದಿಂದ ಆ ಘಟನೆಗಳನ್ನು ವಿಶ್ಲೇಷಿಸುವ ಪ್ರಯತ್ನ ಏಕೆ ನಡೆಯುತ್ತಿಲ್ಲ? ನಮ್ಮ ಇತಿಹಾಸಕಾರರು ಇಂದಿಗೂ ಬ್ರಿಟಿಷರು ಹಾಕಿಕೊಟ್ಟ ಬೌದ್ಧಿಕ ಚೌಕಟ್ಟಿನಿಂದ ಹೊರಬರಲು ಸಾಧ್ಯವಾಗಿಲ್ಲವೇ ಎಂಬ ಸಾಮಾನ್ಯ ಪ್ರಶ್ನೆ ಮೂಡುತ್ತದೆ. ಇದಕ್ಕೆ ದೊಡ್ಡ ಉದಾಹರಣೆ ನೇತಾಜಿ ಸುಭಾಷ್ ಚಂದ್ರ ಬೋಸ್. ನೇತಾಜಿಯವರು ದೇಶದ ಸ್ವತಂತ್ರಕ್ಕಾಗಿ ಕೆಲವು ಅಂತಾರಾಷ್ಟ್ರೀಯ ಶಕ್ತಿಗಳ ಸಹಾಯ ಪಡೆದರು ಎಂಬ ಕಾರಣಕ್ಕೆ ಅವರನ್ನು ವಿಮರ್ಶಿಸುವವರು ಇಂದಿಗೂ ಇದ್ದಾರೆ. ಬ್ರಿಟಿಷರಿಗೆ ಯಾರು ಶತ್ರುವೋ ಅವರೇ ನಮಗೂ ಶತ್ರು ಎಂದು ಭಾವಿಸುವ ಈ ಮನಸ್ಥಿತಿ ನಮ್ಮ ಸ್ವಂತ ಆಲೋಚನಾ ಶಕ್ತಿಯನ್ನು ಕುಂದಿಸುತ್ತಿದೆ ಎನಿಸುವುದಿಲ್ಲವೇ? ಹಿಂದೆ ರಾಜರ ಆ ಸ್ಥಾನದಲ್ಲಿ ಕವಿಗಳು ರಾಜನನ್ನು ಮೆಚ್ಚಿಸಲು ಕಥೆಗಳನ್ನು ಹೆಣೆಯುತ್ತಿದ್ದರು. ತೆನಾಲಿ ರಾಮ ಬೀರಬಲ್ಲ ಉದಾಹರಣೆ. ಅದೇ ರೀತಿ ಆಧುನಿಕ ಕಾಲದಲ್ಲೂ ಕೆಲವು ಇತಿಹಾಸಕಾರರು ಪಶ್ಚಿಮದ ಪ್ರಭಾವಕ್ಕೆ ಒಳಗಾಗಿ ಅಥವಾ ವ್ಯವಸ್ಥೆಯನ್ನು ಮೆಚ್ಚಿಸಲು ಇತಿಹಾಸದ ಕೆಲವು ಸತ್ಯಗಳನ್ನು ಮರೆಮಾಚುತ್ತಿದ್ದಾರೆಯೇ? ನೈಜ ಇತಿಹಾಸ ಎಂದರೆ ಕೇವಲ ಘಟನೆಗಳ ಪಟ್ಟಿಯಲ್ಲ, ಅದು ನಮ್ಮ ದೇಶದ ಆತ್ಮಗೌರವದ ಪ್ರತಿಬಿಂಬವಾಗಿರಬೇಕು. ಜಗತ್ತು ಕೆಲವು ವ್ಯಕ್ತಿಗಳನ್ನು ವಿಲನ್ ಎಂದು ಕರೆಯುತ್ತಿದೆ, ಸರಿ. ಆದರೆ ಹಸಿವಿನಿಂದ ಸತ್ತ 40 ಲಕ್ಷ ಭಾರತೀಯರ ಸಾವಿಗೆ ಕಾರಣರಾದವರನ್ನು ಏಕೆ ಇತಿಹಾಸ ಅಷ್ಟೇ ಕಠಿಣವಾಗಿ ಪ್ರಶ್ನಿಸುವುದಿಲ್ಲ? ಅಂದು ವಿಲ್ಸನ್ ಚರ್ಚಿಲ್ ಅವರ ನಿರ್ಧಾರಗಳು ನಮ್ಮ ಜನರ ಜೀವ ಹಿಂಡಿದವು ಎಂಬುದು ಕಹಿ ಸತ್ಯ. ಇಷ್ಟೇ ಏಕೆ? ಆಂಗ್ಲರು ತಮ್ಮ ದೇಶದ ಉತ್ಪನ್ನಗಳನ್ನು ದೇಶದಲ್ಲಿ ತಂದು ವ್ಯಾಪಾರ ಮಾಡಲು ಈ ದೇಶದ ಲಕ್ಷಾಂತರ ಜನರ ಕೈಗಳನ್ನು ಬೆರಳುಗಳನ್ನು ಎಂಬುವ ಉದಾಹರಣೆಗಳು ಸಹ ಕೆಲ ಪುಸ್ತಕಗಳಲ್ಲಿ ಕಾಣಸಿಗುತ್ತವೆ. ಅದನ್ನೇಕೆ ಪ್ರಶ್ನಿಸಿ ಇಂದು ಬರೆಯುವುದಿಲ್ಲ? ಅಂದು ವಿಲ್ಸನ್ ಚರ್ಚಿಲ್ ಅವರ ನಿರ್ಧಾರಗಳು ನಮ್ಮ ಜನರ ಜೀವ ಹಿಂಡಿದವು ಎಂಬುವುದೇ ಕಹಿ ಸತ್ಯ. ಪ್ರತಿಯೊಂದು ಜಾಗತಿಕ ಶಕ್ತಿಯು ತನ್ನ ಪ್ರಭುತ್ವವನ್ನು ಸ್ಥಾಪಿಸಲು ತನ್ನದೇ ಆದ ದಾರಿಗಳನ್ನು ಹುಡುಕುತ್ತದೆ. ಅದು ಬ್ರಿಟಿಷರಾಗಿರಲಿ ಅಥವಾ ಇಂದಿನ ಅಮೆರಿಕಾದಂತಹ ಬಲಿಷ್ಠ ರಾಷ್ಟ್ರವೇ ಆಗಿರಲಿ, ಅವು ತಮ್ಮ ಹಿತಾಸಕ್ತಿಗಾಗಿ ಅವರು ಯಾವ ಹಂತಕ್ಕಾದರೂ ಹೋಗುತ್ತಾರೆ. ಹಾಗಿದ್ದಾಗ ನಾವು ಬೇರೆಯವರು ಸಿದ್ಧಪಡಿಸಿದ ಸರಿ ತಪ್ಪುಗಳ ಪಟ್ಟಿಯನ್ನು ಕುರುಡಾಗಿ ನಂಬುವ ಬದಲು ನಮ್ಮ ದೇಶದ ಲಾಭ ಮತ್ತು ನಷ್ಟದ ಆಧಾರದ ಮೇಲೆ ಇತಿಹಾಸವನ್ನೇಕೆ ಅಳೆಯಬಾರದು? ಇಲ್ಲಿ ಒಂದು ಮೂಲಭೂತವಾದ ಪ್ರಶ್ನೆ ಉದ್ಭವಿಸುತ್ತದೆ. ನಾವು ಪಡೆದ ಸ್ವತಂತ್ರ ಮತ್ತು ನಾವು ರೂಪಿಸಿಕೊಂಡ ಸಂವಿಧಾನ ನಮ್ಮ ಮೂಲ ಪರಂಪರೆ ಹಾಗೂ ಸಂಸ್ಕೃತಿಗೆ ಎಷ್ಟು ಪೂರಕವಾಗಿದೆ? ಬ್ರಿಟಿಷರು ಬಿಟ್ಟು ಹೋದ ಆಡಳಿತಾತ್ಮಕ ಚೌಕಟ್ಟನ್ನೇ ನಾವು ಅನಿವಾರ್ಯವಾಗಿ ಮುಂದುವರಿಸುತ್ತಿದ್ದೇವೆಯೇ? ಈ ಬಗ್ಗೆ ಮುಕ್ತವಾಗಿ ಚರ್ಚಿಸುವ ಮತ್ತು ಸಂಶೋಧನೆ ಮಾಡುವ ಧೈರ್ಯವನ್ನು ನಾವು ಬೆಳೆಸಿಕೊಳ್ಳಬೇಕಿದೆ. ಸಂವಿಧಾನವು ನಮಗಾಗಿ ನಾವೇ ಮಾಡಿಕೊಂಡಿದ್ದೋ ಅಥವಾ ಒಂದಳೆಯ ವ್ಯವಸ್ಥೆಯ ಮುಂದುವರಿಕೆಯೋ ಎಂಬುದು ಇಂದಿನ ಪೀಳಿಗೆ ತಿಳಿಯಬೇಕಾದ ವಿಷಯ. ಕೊನೆಯದಾಗಿ ಹೇಳಬೇಕೆಂದರೆ, ಇತಿಹಾಸವನ್ನು ಯಾರು ಬರೆದರು ಎನ್ನುವುದಕ್ಕಿಂತ ಅದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳುತ್ತೇವೆ ಎಂಬುದು ಮುಖ್ಯ. ಪಶ್ಚಿಮದ ದೇಶಗಳ ದೃಷ್ಟಿಕೋನ ಅವರ ಹಿತಾಸಕ್ತಿಗೆ ತಕ್ಕಂತೆ ಇರುತ್ತದೆ. ಆದರೆ ಒಬ್ಬ ಭಾರತೀಯನಾಗಿ ನನ್ನ ದೇಶದ ಸ್ವತಂತ್ರಕ್ಕಾಗಿ ಮತ್ತು ಅಸ್ಮಿತೆಗಾಗಿ ಶ್ರಮಿಸಿದ ಪ್ರತಿಯೊಂದು ಶಕ್ತಿಗಳನ್ನು ನಾನು ಗೌರವಿಸುತ್ತೇನೆ ಮತ್ತು ಗೌರವಿಸಲೇಬೇಕು. ನಮ್ಮ ದೇಶದ ಹಿತಕ್ಕಾಗಿ ನಿಂತವರನ್ನು ಮತ್ತು ನಮ್ಮ ಆತ್ಮಗೌರವವನ್ನು ಎತ್ತಿಡಿದವರನ್ನು ಗುರುತಿಸುವ ಕಾಲ ಈಗ ಬಂದಿದೆ. ಇತಿಹಾಸವನ್ನು ನಮ್ಮ ಕಣ್ಣುಗಳಿಂದ ನಾವು ನೋಡಲು ಆರಂಭಿಸೋಣ. ಅಂತಿಮವಾಗಿ ಇಲ್ಲಿ ಹೇಳಬೇಕೆಂಬುದೇನೆಂದರೆ, ಹಿಟ್ಲರ್ ಯಾರು? ಅದನ್ನು ನೀವೇ ನಿರ್ಧರಿಸಿ. ನನಗೆ ಮಾತ್ರ ಹಿಟ್ಲರ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ವಿಡಿಯೋ ನೋಡಲು ನಮ್ಮ ಮದ್ರಾಸಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅಂತಿಮದವರೆಗೆ ನಮ್ಮ ವಿಡಿಯೋ ನೋಡಲು ನಿಮ್ಮ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ. ರಾಮ್ ರಾಮ್. ಜೈ ಹಿಂದ್.